ಯಲಹಂಕದಲ್ಲಿ ಏರ್ ಶೋ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಾದಂಥ ಏರ್ಕ್ರಾಫ್ಟ್ಗಳ ಮಾದರಿಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ಅದರಲ್ಲೂ ಕೂಡ ಸದ್ಯಕ್ಕೆ ನಾನು ನಿಮಗೆ ಪರಿಚಯ ಮಾಡೋದಕ್ಕೆ ಹೊರಟಿರುವಂಥದ್ದು ಭಾರತದ ಮೊದಲ ಬಾಂಬರ್ ಏರ್ಕ್ರಾಫ್ಟ್. ಗಮನಿಸ್ತಾ ಇದ್ದೀರಾ, ಏರ್ಕ್ರಾಫ್ಟ್ನ ಮಾದರಿಯನ್ನು ಈಗಾಗಲೇ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಫ್ಲೈಯಿಂಗ್ ವೆಡ್ಜ್ ಅನ್ನುವಂಥ ಒಂದು ಕಂಪನಿ ಶುರು ಮಾಡುವಂತಹ ಈ ಒಂದು ಭಾರತದ ಮೊದಲ ಬಾಂಬರ್ ಏರ್ಕ್ರಾಫ್ಟನ್ನು ಗಮನಿಸ್ತಾ ಇದ್ದಾರೆ. ಸಂಪೂರ್ಣವಾಗಿ ಇದರ ಒಂದು ಮಾಡೆಲನ್ನು ಈಗ ಸದ್ಯಕ್ಕೆ ಇಟ್ಟಿರುವಂಥದ್ದು. ಇದರಲ್ಲಿ ಮಿಸೈಲ್ ಕೂಡ ಅಪ್ಲೈ ಮಾಡ್ಬೋದು, ಹಾಗಾಗಿ ಮಿಸೈಲ್ನ ಮಾಡೆಲ್ ಕೂಡ ಇಟ್ಟಿದ್ದಾರೆ. ಇದು ಭಾರತದ ಮೊದಲ ಬಾಂಬರ್ ಏರ್ಕ್ರಾಫ್ಟ್ ಅನ್ನುವಂಥ ಹೆಸರಿಗೆ ಖ್ಯಾತಿಗೆ ಕಾರಣವಾಗಿರುವಂಥದ್ದು. ಇದರ ಮುಂಭಾಗದಲ್ಲಿ ನೋಡ್ತಾ ಹೋದರೂ ಕೂಡ ಇಲ್ಲಿ ಕೂಡ ನಿಮಗೆ ಕಾಣಿಸ್ತಾ ಇದೆ ಕ್ಯಾಮ್ರಾಗಳು, ಅತ್ಯಾಧುನಿಕವಾದಂಥ ಟೆಕ್ನಾಲಜಿ ಹೊಂದಿರುವಂಥ ಕ್ಯಾಮ್ರಾಗಳು. ಇವೆಲ್ಲ ಹೇಗೆ ವರ್ಕ್ ಆಗುತ್ತೆ, ಜೊತೆಗೆ ಇದು ಯಾವ್ಯಾವ ದಾಖಲೆಗಳನ್ನು ಈಗಾಗಲೇ ಬರೆದಿದೆ, ಭಾರತದ ಡಿಫೆನ್ಸ್ ಫೋರ್ಸ್ಗೆ ಇದು ಎಷ್ಟರ ಮಟ್ಟಿಗೆ ಅಗತ್ಯ ಇದೆ, ಇವೆಲ್ಲದರ ಬಗ್ಗೆ ಇದರ ಫೌಂಡರ್ ಮಾತಾಡ್ತಾರೆ. ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಭಾರತದ ಮೊದಲ ಬಾಂಬರ್ ಏರ್ಕ್ರಾಫ್ಟ್ ಇದರ ಬಗ್ಗೆ ಹೇಳೋದಾದರೆ ಸರ್, ನಾವು ಲಾಸ್ಟ್ 8 ಇಯರ್ಸಿಂದ ಇಂಪೋರ್ಟ್ಸ್ ತುಂಬ ಆಗ್ತಾಯಿತ್ತು ನಮ್ಮ ಕಂಟ್ರಿನಲ್ಲಿ. ಇವಾಗ ಫಾರ್ ದ ಫಸ್ಟ್ ಟೈಮ್ ಎವರ್ ನಾವು ಇಂಡಿಯಾಲೇ ಮಾಡ್ಕೊಳ್ಳೋಣ ಅಂತ ರೈಟ್ ಫ್ರಮ್ ಇಂಜಿನ್ಸ್, ನೀವು ಇಲ್ಲಿ ನೋಡಿದ್ರೆ ಇಂಜಿನೂ ಇಂಡಿಯಾಲೇ ಡೆವಲಪ್ ಆಗ್ತಾಯಿದೆ. ಎಂಟೈರ್ ಡಿಸೈನಿಂಗಿಂದ ಹಿಡಿದು ಏರೋಡೈನಮಿಕ್ ಲೆವೆಲಿಂದ ಇಂಡಿಯಾಲೇ ನಾವು ಡಿಸೈನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಒಂದು ಫ್ಯಾಕ್ಟ್ ಏನು ಅಂದರೆ, ಈಗ ಫಸ್ಟ್ ಟೈಮ್ ಎವರ್ ಇದು ಮಾನವರಹಿತ ಬಾಂಬರ್ ಏನು ಮಾಡಿದ್ದೀವೋ ಈಸ್ ಗೋಯಿಂಗ್ ಔಟ್ ಆಫ್ ದ ಕಂಟ್ರಿ. ಫಸ್ಟ್ ಎವರ್ ಏರ್ಕ್ರಾಫ್ಟ್ ನಮ್ಮ ದೇಶದಿಂದ ಹೊರಗೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ 35 ಆಫ್ರಿಕನ್ ಕಂಟ್ರಿಗೆ. ಆ್ಯಂಡ್ ಅದು ನಮ್ಗೆ ತುಂಬ ಹೆಮ್ಮೆ ಅದು. ಆ್ಯಂಡ್ ಕರ್ನಾಟಕ ಉದ್ಯೋಗ ಮಿತ್ರ ಅವರು ಇದನ್ನು ರೆಕಗ್ನೈಸ್ ಮಾಡಿ ನಮಗೆ ಒಳ್ಳೆ ಇಲ್ಲಿ ಪ್ಲೇಸ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಬಾಂಬರ್ ಇಂಡಿಯಾನ ಒಂದು ಗ್ಲೋಬಲ್ ರೇಸಲ್ಲಿ ಇಡುತ್ತೆ. ಇವಾಗ ನೋಡಿದ್ರೆ ನಮ್ಮ ಟರ್ಕಿ, ಇರಾನ್ ಇವರೆಲ್ಲ 65% ಆಫ್ ದ ಕಾಂಪ್ಯಾಕ್ಟ್ ಡ್ರೋನ್ ಮಾರ್ಕೆಟ್ನ, ಏರ್ಕ್ರಾಫ್ಟ್ ಮಾರ್ಕೆಟ್ನ ಕ್ಯಾಪ್ಚರ್ ಮಾಡಿದ್ದಾರೆ ವರ್ಲ್ಡಲ್ಲಿ. ಇಂಡಿಯಾನು ಆ ರೇಸ್ಗೆ ಹೋಗಬೇಕು, ನಾವು ಆ ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿ ಆಲ್ಸೋ ಶುಡ್ ಬಿ ಇನ್ ದ ಟಾಪ್. ಯಾಕೆಂದರೆ ಲಾಸ್ಟ್ 5 ಇಯರ್ಸಿಂದ ನಾವು ನೋಡಿದ್ರೆ ಇಂಡಿಯಾ ಯಾವಾಗಲೂ ಟಾಪ್ ಮಾಡ್ತಿದ್ದು ಲಿಸ್ಟು ಇಂಪೋರ್ಟ್ಸಲ್ಲಿ, ವೆಪನ್ಸ್ ಇಂಪೋರ್ಟ್ ಮಾಡೋದ್ರಿಂದ ಬೇರೆ ಕಂಟ್ರೀಸಿಂದ. ಈಗ ನಾವು ಇದರಿಂದ ನಾವು ಎಕ್ಸ್ಪೋರ್ಟ್ ಮಾಡಿ ಆ ಎಕ್ಸ್ಪೋರ್ಟ್ ರೇಸಲ್ಲಿ ನಾವು ಫಸ್ಟ್ ನಿಲ್ಲಬೇಕು ಅನ್ನೋದು ನಮ್ಮಿದು. ಹೇಗೆ US, ರಷ್ಯಾ ಈ ಥರ ಎಲ್ಲ ಆಗ್ತಿದೆಯೋ, ನಮ್ಮ ಡ್ರೀಮ್ ಬಂದುಬಿಟ್ಟು ಇಂಡಿಯಾನ ಒಂದು ಸೆಕ್ಯೂರಿಟಿ ಕೌನ್ಸಿಲಲ್ಲಿ ನಾವು ಕೇಳ್ಕೊಳ್ಳೋದಲ್ಲ, ನಾವೇ ಆ ಪೊಸಿಷನ್ನ ತೊಗೋಬೇಕು ಅನ್ನೋದು ಇದು ನಮ್ಮ ಕನಸು. ಆ ಕನಸಿಗೆ ಇದು ತುಂಬ ಉಪಯೋಗ ಪಡುತ್ತೆ ಅಂತ ನಾವು ಅಂದ್ಕೊತಾ ಇದ್ದೀವಿ. ಆ್ಯಂಡ್ ಇದು 24 ಗಂಟೆ ಏರಲ್ಲಿರುತ್ತೆ. ದಿಸ್ ಇಸ್ ಎಂಡ್ಯೂರೆನ್ಸ್ ಆಫ್ ದ ಏರ್ಕ್ರಾಫ್ಟ್. EOIR ಪೇಲೋಡ್ಸ್ ಇದೆ ಇದಕ್ಕೆ. ಸೊ ಇದು ಆಟೋನಾಮಸ್ ಏರ್ಕ್ರಾಫ್ಟ್ ಅಂತ ಹೇಳ್ತಾರೆ. ಈಗ ಯಾರಾದರೂ ಟಾರ್ಗೆಟ್ ಎನಿಮಿ ಬಾರ್ಡರ್ ಸರ್ವೆಲೆನ್ಸ್ ಮಾಡ್ತಿರ್ಬೇಕಾದ್ರೆ ಬಂದರೆ ಇದು ದಿಸ್ ಇಸ್ ಎಕ್ವಿಪ್ ವಿತ್ ಲೇಸರ್ ಗೈಡೆಡ್ ರಾಕೆಟ್ಸ್. ಸೊ ಅದು ಲೇಸರ್ ಗೈಡೆಡ್ ರಾಕೆಟ್ಸಿಂದ ಅದನ್ನು ಡೆಸ್ಟ್ರಾಯ್ ಮಾಡುತ್ತೆ ರಿಲೀಸ್ ಮಾಡಿ. ಸೊ ರೇಂಜ್ ಅಬೌಟ್ 1500 ಕಿಲೋಮೀಟರ್ಸ್, 1500 ಕಿಲೋಮೀಟರ್ ಇದು ಹೋಗುತ್ತೆ. ಆ್ಯಂಡ್ 24 ಗಂಟೆ ಏರಲ್ಲಿರುತ್ತೆ. ದಟ್ ಈಸ್ ದ ಸ್ಪೆಷಾಲಿಟಿ ಸರ್. ಸರ್, ಈ ಕಾನ್ಸೆಪ್ಟ್ ಹೇಗೆ ಹೊಳಿತು ಸರ್? ಯಾಕಂತ ಹೇಳಿದ್ರೆ ನೀವು ಮಾತಾಡ್ತಿರ್ಬೇಕಾದ್ರೆ ನನಗೆ ಒಂದು ಸಲ ಜುಮ್ ಅಂತ ಹೇಳ್ತು. ಯಾಕಂತ ಹೇಳಿದ್ರೆ ನಾವು ಇಲ್ಲಿವರೆಗೂ ಕೂಡ ಬೇರೆ ರಾಷ್ಟ್ರಗಳಿಂದ ಯಾವ ಐಟಮ್ಗಳನ್ನು ತಗೊಳ್ಳೋದು, ಯಾವ ವಿಮಾನ ತಗೊಳ್ಳೋದು ಅನ್ನೋದರಲ್ಲಿ ಆಲೋಚನೆಯಲ್ಲಿದ್ವಿ. ಕರ್ನಾಟಕದಿಂದ ಅದು ಕೂಡ ವಿದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಬೇಕು ಅನ್ನುವಂಥ ಕನಸು, ಇದೆಲ್ಲ ಹೇಗೆ ಶುರುವಾಯಿತು ಸರ್? ಮತ್ತು ಈ ಒಂದು ಕಾನ್ಸೆಪ್ಟ್ ಬಾಂಬರ್ ಏರ್ಕ್ರಾಫ್ಟ್ ಮಾಡಬೇಕು ಅಂತ ಹೇಗೆ ಅನ್ನಿಸ್ತು ಸರ್? ಆ್ಯಸ್ ಎ ಟೋಲ್ಡ್ ಯು, ನಾವೆಲ್ಲ ಇಂಪೋರ್ಟ್ ಮಾಡ್ತಾ ಇದ್ವಿ. ಬಟ್ ಎಲ್ಲಿ ತನಕ ನಾವು ಇಂಪೋರ್ಟ್ ಮಾಡ್ತಾ ಇರ್ತೀವಿ, ಯಾವತ್ತೋ ಒಂದು ದಿವಸ ನಾವು ಇಲ್ಲಿ ಶುರು ಅಂತೂ ಮಾಡಬೇಕು. ನಮಗೆ ಮೋದಿಜಿಯವರು ಹೇಳ್ತಿದ್ರು ಇಲ್ಲಿ ಇಂಡಿಯಾಲ್ಲಿ ಮಾಡೋಣ, ಮೇಕ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಅಂತ. ಬಟ್ ಒಂಥರ ನೋಡಿದ್ರೆ ನಮಗೆ ಇಲ್ಲಿ ಮೇಕ್ ಇನ್ ಇಂಡಿಯಾ ಮಾಡೋದಕ್ಕೆ ಒಂದು ಕಾಂಪೊನೆಂಟ್ಸೇ ಸಿಗ್ತಿರ್ಲಿಲ್ಲ. ಆ ಕಾಂಪೊನೆಂಟ್ಸನ್ನು ಆಚೆಯಿಂದ ತೊಗೊಂಡು ಬಂದು ಅಸೆಂಬಲ್ ಮಾಡಿ ಎಲ್ಲರೂ ಫ್ಲೈ ಮಾಡ್ತಿದ್ರು. ಬಟ್ ಇವಾಗ ಸಬ್ ಕಾಂಪೊನೆಂಟ್ ಲೆವೆಲಿಂದ ನಾವು ಮಾಡಿದಾಗ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಅದು ಈಸಿ ಆಗುತ್ತೆ. ಆ್ಯಂಡ್ ನಾವೇ ಒಂದು ಇಲ್ಲಿ ಎಕೋಸಿಸ್ಟಮ್ ಬಿಲ್ಡ್ ಮಾಡಿಕೊಂಡ್ರೆ ಆ ಏವಿಯೇಷನ್ ಅನ್ನೋದು ನಾವು ಗ್ಲೋಬಲ್ ರೇಸಿಗೆ ತೊಗೊಂಡು ಹೋಗ್ಬೋದು. ಎರಡು ವಾರ್ಫೇರ್ ನೋಡಿದ್ರೆ ಕಂಪ್ಲೀಟ್ಲಿ ಅನ್ಮ್ಯಾಂಡ್ ಆಗಿಬಿಡ್ತಾ ಇದೆ. ಈಗ ನೆಕ್ಸ್ಟ್ ನೀವು ಯಾರು ಒಂದು ಸೋಲ್ಜರ್ ಗನ್ ತೊಗೊಂಡು ಹೋಗೋ ಇದು ನೋಡ್ತಾ ಇಲ್ಲ. ಆಲ್ರೆಡಿ ಇರಾನ್ ಆ್ಯಂಡ್ ಇಸ್ರೇಲ್ ವಾರ್ಫೇರಲ್ಲಿ ಇದು ಪ್ರೂವ್ ಆಗಿಬಿಟ್ಟಿದೆ. ಎಕನಾಮಿಕ್ ಆ್ಯಂಡ್ ಎಫಿಷಿಯೆಂಟ್ ಮಾಡೆಲ್ ಅಂತ ಹೇಳ್ತೀವಿ. ಅಂದರೆ ಇವಾಗ ಪ್ರೆಡೆಟರ್ ಡ್ರೋನ್ನ ನಮ್ಮ ಭಾರತ ಸರ್ಕಾರ ತೊಗೊಂತು $3.9 ಬಿಲಿಯನ್, ಅಂದರೆ 1,000 ಕೋಟಿಗಿಂತ ಹೆಚ್ಚು ಒಂದೊಂದು ಏರ್ಕ್ರಾಫ್ಟ್, 31 ಏರ್ಕ್ರಾಫ್ಟ್ಸ್ ಬೈ ಮಾಡಿದ್ವಿ 3.9 ಬಿಲಿಯನಲ್ಲಿ. ಇವಾಗ ಇದು 2ರಿಂದ 2.5 ಕೋಟಿಯಲ್ಲಿ ಮಾತ್ರ ಬಂದುಬಿಡುತ್ತೆ. ಸೊ 250 ಕೋಟಿ 1000 ಕೋಟಿ ಎಲ್ಲ ಇಲ್ಲ. ಇವಾಗ ಇಂಥ ಚೀಪರ್ ಮೆಕ್ಯಾನಿಸಮ್ಸ್ನ ನೀವು 1000 ಹಾಕಿದ್ರೆ ಅದು ಹೋಗಿ ಟಾರ್ಗೆಟ್ನ ಹೊಡೆಯೋ ಚಾನ್ಸಸ್ ತುಂಬ ಜಾಸ್ತಿ ಕಂಪೇರ್ ಟು ಒಂದೇ ಏರ್ಕ್ರಾಫ್ಟ್ ಹೋಗೋದು. ಯೆಮೆನ್ ರೆಬೆಲ್ಸ್ ಇದ್ರಲ್ಲ ಹೌತೀಸು, ಅವರಿಂಥ ಪ್ರೆಡೆಟರ್ ಏರ್ಕ್ರಾಫ್ಟ್ಸ್ನ ಆಲ್ರೆಡಿ 20ನ ಹೊಡೆದು ಬಿಸಾಕಿದ್ರು. ಸೊ ಅಂಥ ಪರಿಸ್ಥಿತಿಯಲ್ಲಿ 1000 ಕೋಟಿ ಏರ್ಕ್ರಾಫ್ಟ್ ಸಿ ಗಾರ್ಡಿಯನ್ ನಾವೇನು ತೊಗೊಂಡಿದ್ದೀವೋ, ಇಮ್ಯಾಜಿನ್ ಒಂದು ಬಸುಗಳಿಂದ ಹೊಡೆದು ಬಿಟ್ಟರೆ ಅದನ್ನು ನಾವು ಎಷ್ಟು ಲಾಸ್ ಆಗ್ತೀವಿ. ಅದೊಂದು ಟ್ಯಾಕ್ಸ್ ಪೇಯರ್ ಮನಿ. ನಾವು ಡಿಫೆನ್ಸ್ಗೆ ಬೇಕು ನಮಗೆ ಎಕ್ವಿಪ್ಮೆಂಟ್ಸ್, ಯಾಕೆ ನಮ್ಮ ಸುರಕ್ಷತೆ, ನಮ್ಮ ಸೆಕ್ಯೂರಿಟಿಗೆ. ಬಟ್ ಅಟ್ ದ ಸೇಮ್ ಟೈಮ್ ವಿ ಡೋಂಟ್ ವಾಂಟ್ ಟು ಲೂಸ್ ದಟ್. ಸೊ ಈ ಎಕನಾಮಿಕ್ ಮಾಡೆಲ್ ಆ ಥರ ಇದನ್ನು ಡಿಸೈನ್ ಮಾಡ್ಕೊತ ಬಂದ್ವಿ. ಇವಾಗ ಆಫ್ರಿಕಾ ಅಂತ ನೇಷನ್ಸ್ ಆಗಲಿ, ಸೌತ್ ಈಸ್ಟ್ ಏಷ್ಯಾ ಅಂತ ನೇಷನ್ಸ್ ಆಗಲಿ, ಅವ್ರಿಗೆ ಅಷ್ಟು ಬಡ್ಜೆಟ್ಸ್ ಇಲ್ಲ ದೊಡ್ಡ ನಾವು ಬೈ ಮಾಡಿರೋ US ಪ್ರೆಡೆಟರ್ ಆಗಲಿ, ಸಿ ಗಾರ್ಡಿಯನ್ ಥರದ್ದು ಬೈ ಮಾಡೋದಕ್ಕೆ.
ಅಂಥವ್ರಿಗೂ ನ್ಯಾಷನಲ್ ಸೆಕ್ಯೂರಿಟಿ ಈಸ್ ವೆರಿ ಇಂಪಾರ್ಟೆಂಟ್ ಟುಡೇ. ಆ್ಯಂಡ್ ಪ್ರಪಂಚದಲ್ಲಿ US ಅಂತ ಒಂದಷ್ಟು ಕಂಟ್ರೀಸ್ ಡಿಸೈಡ್ ಮಾಡುತ್ತೆ ಹೂ ಹ್ಯಾಸ್ ಟು ಬಿ ಸ್ಟ್ರಾಂಗ್, ಯಾರು ತಾಕತ್ತಿರಬೇಕು ಅಂತ. ನಮಗೆ ತೇಜಸ್ ಮಾಡ್ಕೊಳ್ಳೋದಕ್ಕೆ ಒಂದು ಇಂಜಿನ್ ಕೊಡ್ತಾ ಇಲ್ಲ ನೋಡಿ ಹೌದಲ್ಲ, 14 ವರ್ಷದಿಂದ ನಾವು ಸುಮ್ಮನೆ ಕೂತಿದ್ದೀವಿ ಒಂದು ಫೈಟರ್ ಏರ್ಕ್ರಾಫ್ಟ್ ಮಾಡ್ಕೊಂಡೆ. ಎಷ್ಟು ದಿವಸ ನಾವು ಹಾಗೆ ಕೂತ್ಕೊಂಡಿರ್ತೀವಿ, ಎಲ್ಲೋ ಒಂದು ದಿವಸ ಸ್ಟಾರ್ಟ್ ಆಗಬೇಕು. ಸೊ ಹಾಗಾಗಿ ನಾವು ಇದನ್ನು ಶುರು ಮಾಡ್ಕೊಂಡ್ವಿ, ಫ್ಲೈಟು ಮಾಡಿದ್ವಿ, ಸಕ್ಸಸ್ಫುಲ್ಲಾಗಿ ಹೋಯಿತು ಆಫ್ಟರ್ ಲಾಟ್ ಆಫ್ ನೆಗೆಟಿವಿಟಿ ಆ್ಯಂಡ್ ಅದು ಬಂದಿತ್ತು ಇಂಡಸ್ಟ್ರಿಯಲ್ಲಿ. ಬಟ್ ವಿ ಸಕ್ಸಸ್ಫುಲಿ ಫ್ಲೂ ಇಟ್. ಗೌರ್ಮೆಂಟು ರಿಕಗ್ನೈಸ್ ಮಾಡಿ ಕಂಗ್ರ್ಯಾಚುಲೇಟ್ ಮಾಡ್ತು. ಆ್ಯಂಡ್ ಆಲ್ರೆಡಿ ಆರ್ಮಿ ಆ್ಯಂಡ್ ನೇವಿ ಟ್ರಯಲ್ಸ್ ನಡೀತಾ ಇದೆ ಇವಾಗ ಇದ್ರ ಜೊತೆಗೆ. ವೆರಿ ಸೂನ್ ವಿ ವಿಲ್ ಬಿ ಗಿವಿಂಗ್ ಇಟ್ ಟು ಆರ್ಮ್ಡ್ ಫೋರ್ಸಸ್ ಆ್ಯಂಡ್ ಎಕ್ಸ್ಪೋರ್ಟ್ ಮಾರ್ಕೆಟ್ ಆಲ್ಸೋ. ಇಂಡಿಯಾ ಆ ರೇಸಲ್ಲಿ ಇಳಿತಾ ಇದೆ ಇವಾಗ. ವೆರಿ ಹ್ಯಾಪಿ ಅಬೌಟ್ ಇಟ್. ಮಾತುಗಳನ್ನು ಕೇಳ್ತಾ ಇದ್ದರೆ ನಮಗೆ ಖುಷಿ ಆಗ್ತಾ ಇದೆ. ನಿಮ್ಮ ಪರಿಚಯ ಹೇಳಿ ಸರ್. ಆಮೇಲೆ ಉದ್ಯೋಗ ಮಿತ್ರ ಅನ್ನುವಂತಹ ಯೋಜನೆಯ ಮುಖಾಂತರವಾಗಿ ನಿಮಗೆ ಸಾಕಷ್ಟು ಹೆಲ್ಪ್ ಆಯಿತು ಅನ್ನುವಂಥ ಮಾತುಗಳನ್ನು ಹೇಳಿದ್ರಿ. ಅದನ್ನು ಉಪಯೋಗಿಸ್ಕೊಂಡು ಇವತ್ತಿನ ಯುವಕರು ಅನೇಕರು ನಿಮ್ಮ ಥರನೇ ಐಡಿಯಾ ಇಟ್ಕೊಂಡು ಮನೇಲಿ ಕೂತಿರ್ತಾರೆ. ಅವ್ರಿಗೂ ಕೂಡ ಒಂದಿಷ್ಟು ಐಡಿಯಾಗಳನ್ನು ಹೇಗೆ ಬಳಸ್ಕೊಳ್ಬೋದು ಅನ್ನುವಂಥದ್ದು, ಇದಕ್ಕೆ ಹೇಗೆ ಅಪ್ಲೈ ಮಾಡಬೇಕು ಅಂತ ಒಂದಿಷ್ಟು ಹೇಳಿ ಸರ್. ಜೊತೆಗೆ ನಿಮ್ಮ ಪರಿಚಯ ಹೇಳಿ ಸರ್. ನನ್ನ ಹೆಸರು ಸುಹಾಸ್ ತೇಜಸ್ಕಂದ ಅಂತ. ನಾನು 29 ಇಯರ್ ಓಲ್ಡ್ ಜೆಂಟಲ್ಮೆನ್ ಸೈಂಟಿಸ್ಟ್. ನಾನು ಹುಟ್ಟಿದ್ದು ಮೈಸೂರೇ, ಸೊ ನಾನು ಕನ್ನಡಿಗ. ನಾನು ಇಲ್ಲೇ ಬೆಂಗಳೂರಲ್ಲೇ ಇರ್ತೀನಿ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಮ್ಮ ಕಂಪನಿ ಇದೆ, ಫ್ಲೈಯಿಂಗ್ ವೆಡ್ಜ್ ಡಿಫೆನ್ಸ್ ಆ್ಯಂಡ್ ಏರೋಸ್ಪೇಸ್ ಅಂತ. ನಾವು ಕಂಪ್ಲೀಟ್ ಅನ್ಮ್ಯಾನ್ಡ್ ವಾರ್ಫೇರ್ ಸೊಲ್ಯೂಷನ್ಸ್ ಮೇಲೆ ವರ್ಕ್ ಮಾಡ್ತೀವಿ. ಆ್ಯಂಡ್ ಕಮಿಂಗ್ ಟು ಕರ್ನಾಟಕ ಉದ್ಯೋಗ ಮಿತ್ರ, ನಾವು ವಿ ವಾಂಟೆಡ್ ಟು ಶೋ ಅವರ್ ಏರ್ಕ್ರಾಫ್ಟ್. ಸೊ ಇವಾಗ ಇಂಥ ಏರ್ ಶೋಲಿ ಇಟ್ ಈಸ್ ವೆರಿ ಕಾಸ್ಟ್ಲಿ. ಈಗ ಒಂದು ಸ್ಟಾರ್ಟಪ್ ಈ ಥರ ಒಂದು ದೊಡ್ಡ ಏರ್ಕ್ರಾಫ್ಟ್ನ ಡಿಸ್ಪ್ಲೇ ಮಾಡಬೇಕು ಅಂದರೆ 48,000 ರೂಪಿ ಪ್ಲಸ್ GST ಈಸ್ ಪರ್ ಸ್ಕ್ವೇರ್ ಮೀಟರ್ ಕಾಸ್ಟ್. ಅಂದರೆ ಇಟ್ ಈಸ್ ಗೋಯಿಂಗ್ ಇನ್ ಟು 40-50 lakh rupees ಟು ಡಿಸ್ಪ್ಲೇ ಎನ್ ಏರ್ಕ್ರಾಫ್ಟ್ ಫಾರ್ 3 days. ಒಂದು ಸ್ಟಾರ್ಟಪ್ಗೆ ದಟ್ ಈಸ್ ಟೂ ಮಚ್ ಹೆವಿ. ಸೊ ಇಲ್ಲಿ ನೋಡ್ತಿರ್ಬೇಕಾದ್ರೆ ನೀವು ಎಷ್ಟೊಂದು ಸ್ಟಾರ್ಟಪ್ಸ್ಗೆ ಕರ್ನಾಟಕ ಗೌರ್ಮೆಂಟ್ ಒಂದು ಒಳ್ಳೆಯ ಉದ್ದೇಶದಿಂದ ಎಲ್ಲರಿಗೂ ಫ್ರೀ ಆಫ್ ಕಾಸ್ಟ್ ಸ್ಟಾಲ್ಸ್ ಕೊಡ್ತಾ ಇದೆ. ಸೊ ಮೆರಿಟ್ ಬೇಸಿಸ್ ಮೇಲೆ ನಾವು ಅವ್ರಿಗೆ ಅಪ್ಲೈ ಮಾಡಿಕೊಂಡ್ರೆ ಆನ್ ಮೆರಿಟ್ ಬೇಸಿಸ್ ದೇ ವಿಲ್ ಸೆಲೆಕ್ಟ್ ಆ್ಯಂಡ್ ದೇ ವಿಲ್ ಗಿವ್ ಯು ದ ಸ್ಟಾಲ್. ಸೊ ಇಂಥ ಇದರಲ್ಲಿ ಒಂದು ಗುಡ್ ಎಕ್ಸ್ಪೋಜರ್ ಕೊಡೋದಕ್ಕೆ ಏರೋ ಇಂಡಿಯಾ ಅಂತ ಪ್ಲಾಟ್ಫಾರ್ಮ್ ಇಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್. ಯಾಕೆಂದರೆ ಫಾರಿನಿಂದ ಎಲ್ಲ ಬರ್ತಾರೆ, ಜನರಲ್ಸ್ ಅವರೆಲ್ಲ ನೋಡ್ತಾರೆ. ಸೊ ವಿ ಆರ್ ವೆರಿ ಹ್ಯಾಪಿ ವಿತ್ ವಾಟ್ ಕರ್ನಾಟಕ ಗೌರ್ಮೆಂಟ್ ಇಸ್ ಡೂಯಿಂಗ್ ಆ್ಯಂಡ್ ಎಸ್ಪೆಷಲಿ ವಿತ್ ಕರ್ನಾಟಕ ಉದ್ಯೋಗ ಮಿತ್ರ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಮಾತನಾಡೋದಕ್ಕೆ. ಆಲ್ ದಿ ಬೆಸ್ಟ್. ಸದ್ಯಕ್ಕೆ ಇದು ನಮ್ಮ ಕರ್ನಾಟಕದಲ್ಲಿ ನಿರ್ಮಾಣವಾದಂತಹ ಅನ್ಮ್ಯಾನ್ಡ್ ಬಾಂಬರ್ ಏರ್ಕ್ರಾಫ್ಟ್ ಇದೀಗ ಸದ್ಯಕ್ಕೆ ವಿಶ್ವದಾದ್ಯಂತ ಮಿಂಚೋದಕ್ಕೆ ಸಿದ್ಧವಾಗಿದೆ. ಸದ್ಯಕ್ಕೆ HALನಲ್ಲಿ ಇಲ್ಲಿ ಯಲಹಂಕದಲ್ಲಿ ನಡೀತಿರುವಂತಹ ಏರ್ ಶೋನಲ್ಲಿ ಇದು ಪ್ರದರ್ಶನಕ್ಕೆ ಒಳಗಾಗ್ತಾ ಇದೆ. ನೀವು ಕೂಡ ಬಂದರೆ ಕರ್ನಾಟಕದ ಇಂತಹ ಅನೇಕ ಆವಿಷ್ಕಾರಗಳನ್ನು ಇಲ್ಲಿಯ ಮಳಿಗೆಗಳಲ್ಲಿ ನೋಡಬಹುದು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಸ್ವಸ್ತಿಕ್ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.